ನಮಸ್ಕಾರ. ಪೋರ್ಟರಿಂದ ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದು ಇವಾಗ ಅಪ್ಡೇಟ್ ಆಗ್ತೀನಿ ನೋಡಿ. ಸರ್ ಒಂದು ನಿಮಿಷ ಸರ್, ಸರ್ ಹೇಳಿ, ಕೇಳಿಸ್ತಿಲ್ಲ. ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಪೆಂಡಿಂಗ್ ಇದೆ. ಸರ್ ನಿಮ್ ಮೇಲೆ ಏನೋ ಕೇಸ್ ಏನಾದ್ರು ಇರುತ್ತೆ, ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಸರ್ ಏನ್ ಕೇಸು ಅಂತ ಗೊತ್ತಾಗ್ಲಿಲ್ಲ ಸರ್. ಅದು ಏನಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ, RTO ದಲ್ಲಿ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೆ ಕೋರ್ಟ್ ಅಲ್ಲಿ ಇಷ್ಟ ಕಡೆನೂ ಚೆಕ್ ಮಾಡಿಸ್ಬೇಕು. ಅಲ್ಲ ಅಷ್ಟು ಚೆಕ್ ಮಾಡಿಸ್ಬೇಕು. ಅಲ್ಲಿದ್ರೆ ಬರೀ ವೆರಿಫಿಕೇಶನ್ ಮಾಡಿಸಿ. ಇವಾಗ ಹೇಳಿದ್ರು ಪೋರ್ಟರ್ ಆಫೀಸ್ ಅಲ್ಲಿ, ನಾನು ಬಂದು ಇಲ್ಲಿ ಬೆಂಗಳೂರು ಒನ್ ಅಲ್ಲಿ ಸರ್ಟಿಫಿಕೇಟ್ ತಗೊಂಡು ಹೋಗಿ ಸ್ಟೇಷನ್ ಕೊಟ್ಟು ಬಂದಿದ್ದೀನಿ. ಅವನು ಅದೇನ್ ಬರುತ್ತೆ ನೋಡ್ಕೊಂಡು ಅದ್ರ ತಕ್ಕಂಗೆ ಆಕ್ಷನ್ ತಗೊಳ್ಳಿ. ಅಲ್ಲಿ ಏನು ಬಂದಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿಸಿ. ಇವಾಗ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಸ್ಟೇಷನ್ ಅಲ್ಲಿ ಕೋರ್ಟಿಗೆ ಹೋಗ್ಬೇಕು. ಕೋರ್ಟ್ ಅಲ್ಲಿ ಚೆಕ್ ಮಾಡಿಸಿ ನಿಮ್ಗೆ ಹೆಸರು ಮೇಲೆ ಕೇಸ್ ಏನಾದ್ರು ಪೆಂಡಿಂಗ್ ಇದೆಯಾ ಅದರ ಒಂದು ಗಾಡಿ ಬಗ್ಗೆ ಅಂತ ಹೇಳಿ. ಅದಾದ್ಮೇಲೆ ಸರ್ ಅಷ್ಟೇ, ಅಲ್ಲೇ ತೋರಿಸುತ್ತೆ ಅಲ್ಲೇ ಇದ್ರೆ. ಸರಿ ಸರ್, ಓಕೆ. ಅದ್ ನೋಡ್ಕೊಂಡು ಆನ್ಲೈನ್ ತಗೋಬೇಕಾದ್ರೆ ಅಲ್ಲೇ ಆನ್ಲೈನ್ ಅಲ್ಲಿ ಇರುತ್ತೆ ಚೆಕ್. ಅಲ್ಲ ಸರ್, 3 ತಿಂಗಳಿಂದ ಗಾಡಿ ಓಡಿಸಿ ಎಂತದ್ದು ಇರ್ಲಿಲ್ಲಲ್ಲ, ಏನ್ ದಿಢೀರ್ನ ಅಂತ ನೀವು ವೆರಿಫಿಕೇಶನ್ಗೋಸ್ಕರ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಿರ್ತೀರಾ ಫಸ್ಟ್? ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗತ್ತೆ ಅಷ್ಟೇ, ನಿಮ್ಗೆ ವೆರಿಫಿಕೇಶನ್ ಯಾರು ಮಾಡಲ್ಲ. ಎಲ್ಲ ಆದ್ಮೇಲೆ. ಅಲ್ಲ ಇವಾಗ ಏನೋ ಫ್ರೆಶ್ ಆಗಿ ಹಂಗ ಆಗಿದೆ ಅಂತನಾ? ಏನೋ ಕೇಸ್ ಇವಾಗ ಫ್ರೆಶ್ ಆಗಿದೆ ಅಂತ? ತುಂಬಾ ದಿವಸದಿಂದ, ಯಾವಾಗ ಅಲ್ಲೇ 1 ವರ್ಷದ ಮೇಲಿಂದ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗ್ತಾ ಇಲ್ಲ. ಯಾರ್ದಾಗಲ್ಲ ಅವ್ರದ್ದೆಲ್ಲ ಕೇಸ್ ಇರುತ್ತೆ, ಅದು ಚೆಕ್ ಮಾಡ್ತಾರೆ. ಸಣ್ಣ ಪುಟ್ಟ ಇದ್ರ ಕೂಡ ಕೇಸ್ ಇದ್ರು ತಗೊಳಲ್ಲ ಸಿಸ್ಟಮ್ ಅಲ್ಲಿ. ಸರಿ ಸರ್, ಓಕೆ. ಅದೆಲ್ಲ ಡೇಟಾ ಕಲೆಕ್ಟ್ ಮಾಡಿ ಆಮೇಲೆ ರಿಪೋರ್ಟ್ ಹಾಕೋದು ಹಿಂಗಿದೆ ಅಂತ. ಸರ್ ಇದೇನೋ ಆಯ್ತು, ಎಷ್ಟು ದಿನ ಆಗ್ಬೋದು ಸರ್ ಅದು ಓಪನ್ ಆಗಕ್ಕೆ? ಏನೋ ಆಗಿ ಬಂದ್ರೆ ನೀವು ತಗೊಂಡ್ಬರ್ಬೇಕು, ಅಲ್ಲಿ ಫಸ್ಟ್ ಚೆಕ್ ಮಾಡಿಸ್ಬೇಕು ಏನು ಇತ್ತು ಅಂತ ಹೇಳಿ, ಆಮೇಲೆ ಉಳಿದಿದ್ದ ಕೆಲಸ. ಸರಿ ಸರ್, ಆಯ್ತು. ಅದೇ ಬ್ಯಾಕ್ ಕೊಡ್ತಿದ್ದೆ, ಕಾಲ್ ಬ್ಯಾಕ್ ಕೊಡ್ತಿದ್ದೆ, ಯಾವ್ದಕ್ಕೂ ರೆಸ್ಪಾನ್ಸೇ ಬಂದಿರ್ಲಿಲ್ಲ. ಆಮೇಲೆ ಪೋರ್ಟರ್ಗೆ ಹೋದ್ಮೇಲೆ ಅದೇನೋ ಆಫ್ ಆಗಿದೆ ಅಂತ ಆನ್ ಮಾಡ್ಕೊಟ್ರು. ಸ್ಪಾಮ್ ಕಾಲ್ಗಳೆಲ್ಲ ಬರುತ್ತೆ ಅಂತ. 4 ಸಲ ಮತ್ತೆ ತಿರ್ಗಾ ಮಾಡಿದ್ದೀರಾ? ಹೌದು ಸರ್, ಹೌದು. ಬರಲ್ಲ, ಇದು ನಿಮ್ ಕಡೆಯಿಂದ ಕ್ಲಿಯರ್ ಆಗೋ ತನಕ ಆಟೋಮೆಟಿಕ್ ಕೆಲಸ ಆಗುತ್ತೆ. ಓಕೆ ಸರ್, ಆಯ್ತು. ಅದೇ ಕೊಟ್ಟು ಬಂದಿದ್ದೀನಿ ಸರ್ ಸ್ಟೇಷನ್ಗೆ. ಇವತ್ತು ಹೋಗ್ಬಿಟ್ಟು ಎಲ್ಲ ತಗೋ ಕೊಟ್ಟು ಬಂದಿದ್ದೀನಿ. ಅದ್ ಮುಗಿದ ಕೂಡಲೇ ಬಂದು ಪೋರ್ಟರ್ ಆಫೀಸ್ ರಿಪೋರ್ಟ್ ಬರ್ಲಿ. ಅಲ್ಲಿ ಬಂದಿಲ್ಲ ಅಂದ್ರೆ ಕೋರ್ಟಿಗೆ ಕೋರ್ಟ್ ಚೆಕ್ ಮಾಡಿಸಿ ನಿಮ್ಗೆ ಅಲ್ಲಿ ಕೇಸ್ ಏನಿದ್ರೆ ಅಣ್ಣ ತಮ್ಮದ್ರದ್ದು ಯಾವ್ದ್ರದ್ದು ಗೊತ್ತಾಗುತ್ತೆ. ಸರಿ ಸರ್, ಸರಿ. ಅದು ನಿಮ್ಗೆ ಯಾರು ಗೊತ್ತಿರಲ್ಲ, ಅದು ಹೋದ್ಮೇಲೆ ಗೊತ್ತಾಗಲ್ಲ. ಸಿಸ್ಟಮ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಸರ್ ಇದು ಮಾಮೂಲಿ ಪೊಲೀಸ್ ಸ್ಟೇಷನ್ಗಾದ್ರೆ ಹೆಂಗೋ ನಾವು ಇಲ್ಲೇ ಗೊತ್ತಾಗುತ್ತೆ. ಕೋರ್ಟ್ ಎಲ್ಲಿ ಕೊಡ್ಬೇಕಾಗುತ್ತೆ ಸರ್ ಅದು? ಕೋರ್ಟ್ ಅಲ್ಲಿ ನಿಮ್ಮ ನಿಯರ್ ಬೈ ಕೋರ್ಟ್ ಯಾವ್ದಿದೆ ಅದು ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಹೊರಗಡೆ ಫೈಲ್ ತೆಗೆದು ನೋಡ್ತಾರೆ, ಸಿಸ್ಟಮ್ ಅಲ್ಲಿ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ. ಹೌದಾ? ಸರಿ ಸರ್, ಸರಿ. ಇದು ಮುಗಿಸ್ಕೊಂಡು ಅದು ಮುಗಿಸ್ಕೊಂತೀನಿ ಸರ್. ಸರಿ ಸರ್, ಥ್ಯಾಂಕ್ ಯು.